ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ಇತ್ತೀಚೆಗೆ ಫ್ರೀಕ್ವೆಂಟ್ಲಿ ನನಗೊಂದು ಕಮೆಂಟ್ ಬರ್ತಿದೆ, ಕಟೋರಿ ಬ್ಲೌಸ್ದು ಕಟಿಂಗ್ ವಿಡಿಯೋನ ತೋರಿಸ್ಕೊಡಿ ಪ್ಲೀಸ್ ಅಂತ ನನಗೆ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ತಿದ್ದೀರಾ. ಬಟ್ ನಮ್ಮ ಸೈಡು ಕಟೋರಿ ಬ್ಲೌಸ್ನ ಯಾರೂ ಕೇಳೋದಿಲ್ಲ. ನನಗೆ 9 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಸ್ಟಿಚಿಂಗಲ್ಲಿ. ಇದುವರೆಗೂ ನಾನು ಕಟೋರಿ ಬ್ಲೌಸ್ ಅಂತ ನನಗೆ ಒಂದು ಕಸ್ಟಮರ್ ಕೂಡ ತಂದು ಕೊಟ್ಟಿಲ್ಲ. ಬಟ್ ನಿಮಗೆ ಕಟಿಂಗ್ ತೋರಿಸ್ಕೊಡೋಣ ಅಂತ ನಾನು ಪೇಪರ್ ಡ್ರಾಫ್ಟಿಂಗ್ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆ ಈ ವಿಡಿಯೋ ಇಂಪಾರ್ಟೆಂಟು ಅಥವಾ ಅವಶ್ಯಕತೆ ಇದೆಯೋ ಅವರು ಈ ವಿಡಿಯೋನ ನೋಡಿಕೊಂಡು ನಾನು ತೋರಿಸೋದ್ರ ಪ್ರಕಾರ ನೀವು ಕಟ್ಟಿಂಗನ್ನು ಮಾಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸಾಧ್ಯ ಆದರೆ ಈ ಪೇಪರ್ ಕಟ್ಟಿಂಗ್ನ ಪ್ಲೇಸ್ ಮಾಡಿಕೊಂಡು ನನಗೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಇದ್ದರೆ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಯಾವಾಗ ನನಗೆ ಫ್ರೀ ಸಿಗುತ್ತೋ ಆ ಟೈಮಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ನನ್ನ ಬಾಡಿ ಮೆಜರ್ಮೆಂಟ್ಸ್ ಬಂದು ಇದು. ನನಗೆ ಬೇಕಾಗಿರೋ ಬ್ಲೌಸ್ ಲೆಂತು ಬಂದು 14.5 ಬೇಕು. ಫುಲ್ ಶೋಲ್ಡರ್ 15 ಇದೆ, ಅಪ್ಪರ್ ಚೆಸ್ಟ್ 37, ಫುಲ್ ಬಸ್ಟು 38, ಆರ್ಮ್ ರೌಂಡು 17, ವೇಸ್ಟ್ 33, ಬಸ್ಟ್ ಪಾಯಿಂಟು 10 ಇಂಚಸ್ಸು, ಸ್ಲೀವ್ಸ್ ಲೆಂತು, ಸ್ಲೀವ್ಸು ಲೂಸು. ಇಷ್ಟು ಮೆಜರ್ಮೆಂಟ್ಸನ್ನ ನಾನು ನನ್ನ ಬಾಡಿಯಲ್ಲಿ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಈ ಮೆಜರ್ಮೆಂಟ್ಸ್ ಪ್ರಕಾರ ನಾವು ಕಟಿಂಗ್ ಮಾಡೋದಂತ ನೋಡೋಣ. ಫಸ್ಟ್ ನಮಗೆ ಬ್ಲೌಸ್ ಲೆಂತ್ ಬೇಕು 14.5 ಅನ್ನೋದು. ಈಗ ಕೆಳಗಡೆ ಒಂದು 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಳ್ಳಿ. ನಮಗೆ ಮಾರ್ಜಿನ್ ಬೇಕಾಗುತ್ತೆ ಕೆಳಗಡೆ. ಇಲ್ಲಿಂದ ಮೇಲ್ಗಡೆಗೆ 14.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾರಾದರೂ ಈ ವಿಡಿಯೋನ ನೋಡಿಕೊಂಡು ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಯಾವ ರೀತಿ ಬಂತು ಬ್ಲೌಸ್ ಅಂತ ನನಗೆ ತಿಳಿಸ್ಕೊಡಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಆರ್ಮ್ ರೌಂಡ್ ಬಂದು 17 ಇಂಚಸ್ ಇದೆ. 17 ಡಿವೈಡೆಡ್ ಬೈ 2 ಮಾಡಿದ್ರೆ 8.5. ಅದರಲ್ಲಿ 1.75 ಇಂಚಸ್ನ ಮೈನಸ್ ಮಾಡ್ಕೋಬೇಕು. 6.75 ಅನ್ನೋದು ಬರುತ್ತೆ. ಇಲ್ಲಿಂದ 6.75 ಅನ್ನೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಅದು ಇಲ್ಲಿಗೆ ಬರ್ತಿದೆ. ಇಲ್ಲೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನ್ ಬಂದು ನಮಗೆ ಚೆಸ್ಟ್ ಲೈನ್ ಆಗಿರುತ್ತೆ. ನಮ್ಗೆ ಆರ್ಮ್ ಡೌನ್ ಲೈನ್ ಎಲ್ಲಿಗೆ ಬರುತ್ತೋ ಅದು ನಮಗೆ ಚೆಸ್ಟ್ ಲೈನು. ಈಗ ಈ ಚೆಸ್ಟ್ ಲೈನ್ ಮೇಲೆ ನಾವು ನಮ್ಮ ಬಸ್ಟ್ ವಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನನ್ನ ಬಸ್ಟ್ ಬಂದು 38. ನಾನಿಲ್ಲಿ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿರೋದಕ್ಕೆ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 40 ಡಿವೈಡೆಡ್ ಬೈ 4 ಮಾಡಿದ್ರೆ 10 ಇಂಚಸ್ ಆಯಿತು. ನಾನಿಲ್ಲಿ ಡೀಪ್ ಎಷ್ಟು ಹಾಕ್ತಾಯಿದ್ದೀನಿ ಅನ್ನೋದ್ರ ಮೇಲೆ ನಾನು ವಿಡ್ತಲ್ಲಿ ಮೈನಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನನಗೆ ಪಟ್ಟಿ ಅನ್ನೋದು 4 ಇಂಚು ಬೇಕು. ಅಂದರೆ ಬ್ಯಾಕಲ್ಲಿ ನನಗೆ ಪಟ್ಟಿ ಅನ್ನೋದು 4 ಇಂಚು ಬೇಕು ಅಂದರೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಮೇಲ್ಗಡೆಯಿಂದ ನೋಡ್ಕೊಳ್ಳಿ, ನೋಡಿ 10.5 ಇಂಚಸ್ ಅನ್ನೋದು ನಾನು ಡೀಪ್ ಅನ್ನೋದು ಬ್ಯಾಕಲ್ಲಿ ಹಾಕ್ತಾ ಇರೋದ್ರಿಂದ ನಾನು ವಿಡ್ತಲ್ಲಿ 1.5 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೋತೀನಿ. ನೋಡಿ 8.5, 10ನಲ್ಲಿ 1.5 ಹೋದರೆ 8.5 ಅನ್ನೋದು ಬರುತ್ತೆ. 8.5 ಎಲ್ಲಿ ಬರುತ್ತೋ ಅಲ್ಲಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ನಿಮ್ಮ ಡೀಪು 10, 11, 12 ಎಷ್ಟೇ ಬಂದರೂ ಕೂಡ ನೀವು 1.5 ಅನ್ನೋದು ಮೈನಸ್ ಮಾಡ್ಕೋಬೇಕು. ಒಂದು ವೇಳೆ ಚೆಸ್ಟ್ ಲೈನ್ ಮೇಲ್ಗಡೆ ನಿಮ್ಮ ಡೀಪ್ ಬರ್ತಾ ಇದೆ ಅಂದರೆ ನೀವು 1/2 ಇಂಚು ಮೈನಸ್ ಮಾಡ್ಕೊಳ್ಳಿ. ಒಂದು ವೇಳೆ 10 ಇಂಚಸ್ಗಿಂತ ಕೆಳಗಡೆ 9 ಇಂಚು, 8 ಇಂಚು, 7 ಇಂಚಸ್ಸು ಈ ಥರ ಏನಾದರೂ ಬರ್ತಾಯಿದ್ರೆ ನೀವು 1 ಇಂಚ್ವರೆಗೂ ನೀವು ಡೀಪ್ ಅನ್ನೋದು ಮೈನಸ್ ಮಾಡ್ಕೋಬೇಕು ವಿಡ್ತಲ್ಲಿ. ಈಗ ಇಲ್ಲಿಂದ ನಾನು ಅಪ್ಪರ್ ಚೆಸ್ಟ್ ಬಂದು 37 ಇರೋದ್ರಿಂದ ನಾನು ಆರ್ಮ್ ಕರ್ವ್ ಲೈನ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಪಾಯಿಂಟ್ ಹತ್ರದಿಂದ ನಮಗೇನು ಬಿಡ್ತು ಬಂದಿರುತ್ತಲ್ಲ ಚೆಸ್ಟ್ ಬಿಡ್ತು, ಆ ಪಾಯಿಂಟ್ ಹತ್ರದಿಂದ ಒಳಗಡೆಗೆ 2.5ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಮೆಜರ್ ಮಾಡ್ಕೊಳ್ಳೋಣ. ಈ ಕಡೆಯಿಂದ ಈ ರೀತಿ ಮೆಜರ್ ಮಾಡ್ಕೊಂಡಾಗ ಎಕ್ಸಾಕ್ಟಾಗಿ ನನಗೆ 6 ಇಂಚಸ್ ಅನ್ನೋದು ಬರ್ತಾಯಿದೆ. ನೋಡಿ 6 ಇಂಚಸ್ಸು. ಸೇಮ್ 6 ಇಂಚಸ್ನ ಮೇಲ್ಗಡೆ ಶೋಲ್ಡರ್ ಲೈನಲ್ಲೂ ಮಾರ್ಕ್ ಮಾಡ್ಕೋಬೇಕು. ನಮಗೆ ಇದು ಸ್ಟ್ರೈಟ್ ಲೈನ್ ಬರೋದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಈ 2 ಪಾಯಿಂಟ್ಸ್ನ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಈಗ ಈ ಲೈನ್ ಮೇಲೆ ನಾವು ಮಿಡ್ ಪಾಯಿಂಟ್ ಅನ್ನೋದು ಕಂಡುಹಿಡ್ಕೋಬೇಕು. 6.25 ಇಂಚಲ್ಲಿ ಮಿಡ್ ಪಾಯಿಂಟನ್ನು ಈ ರೀತಿ ಕಂಡುಹಿಡ್ಕೊಳ್ಳೋಣ. ಈ ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚು ಡೌನ್ಗೆ ಒಂದು ಮೀಟಿಂಗ್ ಪಾಯಿಂಟನ್ನು ಅರೇಂಜ್ ಮಾಡ್ಕೋಬೇಕು. ಇಲ್ಲಿಂದ ನಾವು ಈ ರೀತಿ ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಿಮ್ಮ ಹತ್ರ ಈ ಒಂದು ಸ್ಕೇಲ್ ಇದೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲರೂ ಈ ಸ್ಕೇಲ್ ಅನ್ನೋದು ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಆನ್ಲೈನ್ ಶಾಪ್ಸಲ್ಲೆಲ್ಲ ಅವೈಲೇಬಲ್ ಇದೆ.
ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನನ್ನ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನನ್ನ ವೇಸ್ಟ್ ಬಂದು 33 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟಾಗುತ್ತೆ? 8.25 ಅನ್ನೋದು ಬರುತ್ತೆ. ಸೊ ಕೆಳಗಡೆ ಲೈನಲ್ಲಿ 8.25 ಎಲ್ಲಿಗೆ ಬರ್ತಾಯಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 8.25 ಇಲ್ಲಿಗೆ ಬರ್ತಾಯಿದೆ. ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟು ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಚೆಸ್ಟ್ ಪಾಯಿಂಟು ಬಸ್ಟ್ ಪಾಯಿಂಟು ವೇಸ್ಟ್ ಪಾಯಿಂಟ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನನಗೆ ಇಷ್ಟು ಡೀಪ್ ಬರ್ತಾ ಇರೋದ್ರಿಂದ ಸೊ ಆದಷ್ಟು ನಾವು ಡಾಟ್ ಅನ್ನೋದು ಮೈನಸ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಡಾಟನ್ನು ನಾವು ಸ್ಟಿಚ್ ಮಾಡಿದರೆ ನಮಗೆ ಶೋಲ್ಡರ್ ಅನ್ನೋದು ಎಕ್ಸ್ಪ್ಯಾನ್ಷನ್ ಆಗಿಬಿಡುತ್ತೆ. ಸೊ ಡಾಟ್ ಅನ್ನೋದು ನಾವು ಕ್ಯಾನ್ಸಲ್ ಮಾಡಿಕೊಂಡ್ರೆ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗದೇ ಇರುತ್ತೆ. ಈಗ ನಾವು ಇಲ್ಲಿ ರೆಡಿ ಶೋಲ್ಡರ್ ತೊಗೋಬೇಕು. ನಿಮಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು? ನಿಮಗೆ 1.5 ಬೇಕಾ, ಆರು 1 ಇಂಚ್ ಬೇಕಾ, ಆರು 2.5 ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೆಡಿ ಶೋಲ್ಡರ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು 2 ಇಂಚಸ್ಸೇ ತೊಗೊಳ್ತೀರ ಅಂದ್ಕೊಳ್ಳಿ. ನಿಮಗೆ ಈ ಕಡೆ ಆ 1/4 ಇಂಚು ಮಾರ್ಜಿನ್ನು ಅಂದರೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನನಗೆ 1/4 ಇಂಚು ಮಾರ್ಜಿನ್ ಬೇಕು ಅಂದ್ಕೊಳ್ಳಿ. 2.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಮೇಲ್ಗಡೆ ನೆಕ್ ಬಿಡ್ತು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗೆ 3.25 ಇಂಚ್ ಮೇಲೆ ಒಂದು ಲೈನ್ ಅನ್ನೋದು ಬರ್ತಾಯಿದೆ. ಸೇಮ್ ಅಷ್ಟೇ ನೀವು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೋದು. ಇಲ್ಲ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋಂಗಿದ್ರೆ ಒಂದು 1/2 ಇಂಚು ಒಳಗಡೆಗೆ ಹೋಗಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು 1/2 ಇಂಚು ಒಳಗಡೆಗೆ ಹೋಗಿ ಈ ಪಾಯಿಂಟನ್ನು ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಈ ಸ್ಕೇಲನ್ನ ಯೂಸ್ ಮಾಡಿಕೊಂಡು ಈ ಪಾಯಿಂಟನ್ನು ಈ ರೀತಿ ಕನೆಕ್ಟ್ ಮಾಡಿಕೊಂಡು ಇಲ್ಲಿಂದ ನೀವು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೋದು. ನಾನೊಂದು ರೆಡಿ ಶೋಲ್ಡರ್ 2.25 ಇಂಚು ತೊಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಮಗೆ ಎಷ್ಟಿದೆ 3.25 ಇಂಚ್ ಅನ್ನೋದು ಸಿಗ್ತಾ ಇದೆ ಬಿಡ್ತ್ ಅನ್ನೋದು. ಸೇಮ್ 3.25 ಇಂಚನ್ನ ಇಲ್ಲಿ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಬಾಕ್ಸ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ನೀವು ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೋದು. ಈ ರೀತಿ ಇದಿಷ್ಟು ಬ್ಯಾಕ್ ಪಾರ್ಟು. ಈಗ ನೀವು ಮಾರ್ಜಿನ್ ಅನ್ನೋದು ಹ್ಯಾಡ್ ಮಾಡ್ಕೋಬೇಕಂದ್ರೆ ನೋಡಿ ಮೇಲ್ಗಡೆ 1/2 ಇಂಚು ಮಾರ್ಜಿನ್ ಅನ್ನೋದು ಹ್ಯಾಡ್ ಮಾಡ್ಕೊಳ್ಳಿ. ಹಾಗೆ ಸ್ಲೀವ್ಸ್ ಹತ್ರನೂ ಕೂಡ ಅಷ್ಟೇ ಸೈಡ್ಸಲ್ಲಿ 2 ಇಂಚಸ್ ಮಾರ್ಜಿನ್ ಅನ್ನೋದು ಹ್ಯಾಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೆಳಗಡೆನೂ ಕೂಡ ವೇಸ್ಟ್ ಲೈನಲ್ಲಿ 2 ಇಂಚಸ್ ಮಾರ್ಜಿನ್ ಅನ್ನೋದು ಹ್ಯಾಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಶೋಲ್ಡರ್ ಹತ್ರ ಕೂಡ 1/2 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಆರ್ಮ್ ರೌಂಡ್ ಹತ್ರನೂ ಕೂಡ ಅಷ್ಟೇ 1/2 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತಾ ಹೋಗಿ. ನೋಡಿ ಈ ರೀತಿ ಟೇಪಿಂದ ನೀವು 1/2 ಇಂಚು ಮಾರ್ಜಿನ್ಗೆ ಈ ರೀತಿ ಸುತ್ತಲೂ ನೀವು ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ಲೈನನ್ನು ಈ ಕಡೆ ಎಕ್ಸ್ಟೆನ್ಷನ್ ಮಾಡ್ಕೊಬಿಡಿ ಶೋಲ್ಡರ್ ಲೈನ್ಗೆ. ಇದಿಷ್ಟು ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದ್ರ ಪಕ್ಕದಲ್ಲೇ ಫ್ರಂಟ್ ಪಾರ್ಟನ್ನು ಕೂಡ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ನಮಗೆ ಜಾಸ್ತಿ ಇರುತ್ತೆ. ಸೊ ಫಸ್ಟು ನಾವು ಮೇಲ್ಗಡೆ ಸ್ವಲ್ಪ ಲೆಂತ್ ಅನ್ನೋದು ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ಟ್ರೈಟ್ ಲೈನ್ ಅನ್ನೋದು ಇಲ್ಲಿ ತಗೊಳ್ತಾ ಇದ್ದೀನಿ ನಾನು. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ನಾವು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕಲ್ಲಿ ನಾವು ಆರ್ಮ್ ಡೌನ್ ಎಷ್ಟು ತೊಗೊಂಡಿದ್ದೀವಿ ಅಂತ ಚೆಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಮಾರ್ಜಿನನ್ನು ಬಿಟ್ಟು ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ತೊಗೊಂಡಿದ್ದೀವಿ ಅಂತ ಚೆಕ್ ಮಾಡ್ಕೊಂಡಾಗ 6.25 ಇಂಚ್ ಅನ್ನೋದು ನನ್ನ ಸೈಜ್ಗೆ ಬಂದಿದೆ. ಇದರಲ್ಲಿ ಈ 6.25 ಇಂಚಿಗೆ ಅರ್ಧ ಇಂಚ್ ಅಥವಾ ಒಂದು 1/4 ಇಂಚನ್ನ ನೀವು ಆ್ಯಡ್ ಮಾಡಿಕೊಂಡು ಫ್ರಂಟಿಗೆ ಮಾರ್ಕ್ ಮಾಡ್ಕೋಬೇಕು.
6.25ಗೆ ಹಾಫ್ ಇಂಚ್ ಆ್ಯಡ್ ಮಾಡಿದ್ರೆ 7.25 ಅನ್ನೋದು ಬರುತ್ತೆ ನೋಡಿ. 7.25ಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು, ಈಗ ಇದು ನಿಮಗೆ ಫ್ರಂಟ್ ಪಾರ್ಟಲ್ಲಿ ಬಸ್ಟ್ ಲೈನು ಅಂದರೆ ಚೆಸ್ಟ್ ಲೈನು ಬಸ್ಟ್ ಲೈನು ನೀವೇನಂತ ಕರಿತೀರೋ ಅದು ನಿಮಗೆ ಈ ಲೈನ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಈಗ ಈ ಲೈನ್ ಮೇಲೆ ನಮ್ಮ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ನಮ್ಮ ಬಸ್ಟ್ ಎಷ್ಟಿದೆ? 38 ಇದೆ. ಪ್ಲಸ್ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡಿದ್ರೆ 40 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಫ್ರಂಟಲ್ಲಿ ನಾವು ಯಾವುದೇ ರೀತಿ ಮೈನಸ್ ಮಾಡೋಂಗಿಲ್ಲ. 10 ಇಂಚಸ್ ಏನು ಬರುತ್ತೋ ಸೇಮ್ ಅಷ್ಟನ್ನು ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕಲ್ಲಿ ನಮ್ಗೆ ಏನು ಡೀಪ್ ಇರುತ್ತೋ ಅದ್ರ ಮೇಲೆ ನಾವು ಮೈನಸ್ ಮಾಡ್ತೀವಿ. ಎಷ್ಟು ಡೀಪ್ ಹೋಗ್ತಾ ಇದೆಯೋ ಅನ್ನೋದ್ರ ಮೇಲೆ ನಾವು ವಿಡ್ತ್ ಅನ್ನೋದು ಮೈನಸ್ ಮಾಡ್ತೀವಿ. ಬಟ್ ಫ್ರಂಟಲ್ಲಿ ಯಾವುದೇ ರೀತಿ ನೀವು ಬಸ್ಟಲ್ಲಿ ಮೈನಸ್ ಮಾಡೋಂಗಿಲ್ಲ ವಿಡ್ತಲ್ಲಿ, ನೆನ್ಪಿಟ್ಕೊಳ್ಳಿ. ಈಗ ಇಲ್ಲಿಂದ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೀವು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀರಾ ನೋಡಿ, 2.5 ತೊಗೊಂಡಿದ್ದೀರಾ. ಸೇಮ್ ಅಷ್ಟೇ ನಾನು ಫ್ರಂಟು ಕೂಡ ತೊಗೊಳ್ಳಿ. ಈಗ ಇಲ್ಲಿಂದ 7.5 ಇಂಚ್ ಬರ್ತಾಯಿದೆ. ಸೇಮ್ ಅಷ್ಟನ್ನೇ ಮೇಲ್ಗಡೆನೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಲೈನಲ್ಲೂ ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾನು ಫ್ರಂಟಲ್ಲಿ ಡೀಪ್ ಬಂದು ಎಷ್ಟು ಆಗ್ತಾಯಿದ್ದೀನಿ, ನಾನು ಒಂದು 7 ಇಂಚಸ್ ಹೋಗ್ತೀನಿ. ನನಗೆ ಬಸ್ಟ್ ಅನ್ನೋದು ಕಡಿಮೆ ಇರೋದ್ರಿಂದ ನಾನು ಅಪ್ ಟು 7 ಇಂಚಸ್ವರೆಗೂ ಡೀಪ್ ಅನ್ನೋದು ಹಾಕ್ಕೊಳ್ತೀನಿ. ಬಸ್ಟು ಜಾಸ್ತಿ ಇರೋರು ಆದಷ್ಟು 6.5 ಒಳಗಡೆ ನೀವು ಫ್ರಂಟ್ ಡೀಪ್ ಅನ್ನೋದು ತೊಗೊಳ್ಳಿ. ನಾನು 7 ಇಂಚಸ್ ಅನ್ನೋದು ಡೀಪ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಫ್ರಂಟಲ್ಲಿ 7 ಇಂಚಸ್ ಡೀಪ್ ಬಂದಾಗ ನಾವು ಶೋಲ್ಡರಲ್ಲಿ ಮೈನಸ್ ಮಾಡ್ಕೋಬೇಕಾಗುತ್ತೆ. ನನ್ನ ಫುಲ್ ಶೋಲ್ಡರ್ ಬಂದು 15 ಇಂಚಸ್ಸು. ನಾನು ಫುಲ್ ಶೋಲ್ಡರ್ ಎಷ್ಟಿದೆ 15 ಇಂಚಸ್ಸು. ಡಿವೈಡೆಡ್ ಬೈ 2 ಮಾಡಿದ್ರೆ 7.5 ಬರುತ್ತೆ. ಇದರಲ್ಲಿ ಮೈನಸ್ 1.5 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಸೊ ನಾನು ಫ್ರಂಟಲ್ಲಿ ನನಗೆ ಶೋಲ್ಡರ್ ಬಂದು ನಾನು ಮೈನಸ್ ಮಾಡಿ ಬಂದಿರುವಂಥ ಶೋಲ್ಡರ್ ಬಂದು ನನಗೆ 6 ಇಂಚಸ್ಸು ನೋಡಿ. ಉಕ್ಸ್ಪಟ್ಟಿ ಸೈಡಿಂದ 6 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ಸೇಮ್ 6 ಇಂಚಸ್ನ ಶೋಲ್ಡರ್ ಲೈನಲ್ಲೂ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಮಿಡ್ ಪಾಯಿಂಟ್ ಈಗ ಈ ಲೈನಲ್ಲಿ ನಾವು ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕಲ್ಲಿ ನೋಡಿ ನಮಗೆ ಈ ಚೆಸ್ಟ್ ಲೈನ್ ಅಂದರೆ ಬಸ್ಟ್ ಬಿಡ್ತದ್ರಿಂದ ಮೇಲ್ಗಡೆ ಮೀಟಿಂಗ್ ಪಾಯಿಂಟ್ ಹತ್ರವೂ ನಮಗೆ ಎಷ್ಟಿದೆ 2.25 ಅನ್ನೋದು ಬರ್ತಾಯಿದೆ. ಈ 2.25 ನಾವು ಹಾಫ್ ಇಂಚನ್ನು ಮೈನಸ್ ಮಾಡ್ಕೋಬೇಕು. 1.25 ಇಂಚ್ ಇರೋದು ಮಾರ್ಕ್ ಮಾಡ್ಕೊಳ್ಳಿ ಮೇಲ್ಗಡೆಗೆ. ಬ್ಯಾಕಲ್ಲಿ ಏನು ನಿಮಗೆ ಈ ಬಿಡ್ತು ಬಂದಿದ್ದು ಅದರಲ್ಲಿ ಅರ್ಧ ಇಂಚಿನ ಮೈನಸ್ ಮಾಡ್ಕೊಂಡು ನೀವು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನನಗೆ ಬೇಕಾಗಿರೋ ಬಸ್ಟ್ ಪಾಯಿಂಟ್ ಬಂದು 10 ಇಂಚಸ್ಸು. ಶೋಲ್ಡರ್ ಲೈನ್ ಹತ್ರದಿಂದ 10 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೋಬೇಕು ನೋಡಿ. 10 ಇಂಚಸ್ ಅನ್ನೋದು ಇಲ್ಲಿಗೆ ಬರ್ತಾಯಿದೆ. ಇಲ್ಲೊಂದು ಮಾರ್ಕ್ ಈ 10 ಇಂಚಸ್ ಹತ್ರ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಅಂಡರ್ ಬಸ್ಟ್ ಲೈನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ಫುಲ್ ಬಸ್ಟ್ ಎಷ್ಟಿದೆ 38 ಡಿವೈಡೆಡ್ ಬೈ 12 ಮಾಡಿದ್ರೆ 3 ಇಂಚಸ್ ಮೇಲೆ 1 ಪಾಯಿಂಟ್ ಅನ್ನೋದು ಬರ್ತಾಯಿದೆ. ಸೇಮ್ ಅಷ್ಟನ್ನು ಈ ಅಂಡರ್ ಬಸ್ಟ್ ಲೈನ್ ಇಂದ ನಾವು ಮಾರ್ಕ್ ಮಾಡ್ಕೋಬೇಕು. 3 ಇಂಚಸ್ ಮೇಲೆ 1 ಪಾಯಿಂಟ್ ಇಲ್ಲಿಗೆ ಬರ್ತಾಯಿದೆ. ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದರಿಂದ ಕೆಳಗಡೆಗೆ 2 ಇಂಚಸ್ ಎನಿ ಸೈಜ್ ನೀವು 2 ಇಂಚಸ್ ತೊಗೊಳ್ಳಿ. ನಿಮಗೆ ಲೆಂತ್ ಅನ್ನೋದು ಲಾಸ್ಟಲ್ಲಿ ಗೊತ್ತಾಗುತ್ತೆ. 2 ಇಂಚಸ್ ಸಾಕಾಗುತ್ತಾ ಅಥವಾ ಇನ್ನೂ ಕಡಿಮೆ ಆಗುತ್ತಾ ಅಥವಾ ಇನ್ನೂ ಹೆಚ್ಚಿಗೆ ಆಗುತ್ತಾ ಅನ್ನೋದು ನಿಮಗೆ ಈ ಬ್ಯಾಕ್ ಪಾರ್ಟಲ್ಲಿ ಸೈಡ್ ಸೀಮ್ ಲೈನನ್ನು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ನಿಮಗೆ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಈಗ ಅಪೆಕ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 10 ಮಾಡಬೇಕು. 30 ನನ್ನ ಫುಲ್ ಬಸ್ಟ್ ಬಂದು 38 ಡಿವೈಡೆಡ್ ಬೈ 10 ಮಾಡಿದ್ರೆ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಬರ್ತಾಯಿದೆ. ಬಸ್ಟ್ ಲೈನಲ್ಲಿ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅದನ್ನೇ ನಾನು ಅಂಡರ್ ಬಸ್ಟ್ ಲೈನಲ್ಲೂ ಮಾರ್ಕ್ ಮಾಡ್ಕೋಬೇಕು. ವೇಸ್ಟ್ ಲೈನಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ನಮಗೆ 10 ಇಂಚಸ್ ಬಿಡ್ತ್ ಏನಿದೆಯೋ ಸೇಮ್ 10 ಇಂಚಸ್ ಬಿಡ್ತ್ ಅನ್ನೋದು ಕೆಳಗಡೆ ವೇಸ್ಟ್ ಲೈನಲ್ಲಿ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು ನೋಡಿ. ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಈ ಅಪೆಕ್ಸ್ ಹತ್ರದಿಂದ ನಮಗೆ ಈ ಆರ್ಮ್ ಕರ್ವ್ ಲೈನ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈ ರೀತಿ
ಈಗ ನಮಗೆ ಈ ಡಾಟ್ ಲೆಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಟೇಪನ್ನು ಇಟ್ಟು ಈ ಅಪೆಕ್ಸ್ವರೆಗೂ ನಮಗೆ ಡಾಟ್ ಲೆಗ್ ಇದೆ ಅಂತ ಚೆಕ್ ಮಾಡಿ, ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಾಗ 5.25 ಇಂಚು ಬರ್ತಿದೆ. ಸೇಮ್ ಇಷ್ಟೇ ನೀವು ಶೋಲ್ಡರ್ ಮೈನಸ್ ಮಾಡಿರೋಂಥ ಲೈನಲ್ಲಿ ಪ್ಲೇಸ್ ಮಾಡ್ಕೋಬೇಕು. 5.25 ಇಂಚು ಎಲ್ಲಿಗೆ ಬರುತ್ತೆ ಅಂತ ನೋಡಿ, ನನಗೆ ಇಲ್ಲಿಗೆ ಬರ್ತಾಯಿದೆ. ಇಲ್ಲಿಂದ ಇಲ್ಲಿಗೆ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ನೀವು ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕು. ಆರ್ಮ್ ರೌಂಡ್ ಶೇಪ್ ಅನ್ನೋದು ನೋಡಿ. ಈ ರೀತಿ ಆರ್ಮ್ ರೌಂಡ್ ಶೇಪ್ ಅನ್ನೋದು ಕೊಟ್ಕೋಬೇಕು. ಇಲ್ಲಿ ಬಂದು ಒಳಗಡೆಗೆ ಸ್ವಲ್ಪ 1/4 ಇಂಚು ಒಳಗಡೆಗೆ ಹೋಗಿ ನೀವು ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ಳಿ. ಆರ್ಮ್ ಕರ್ವ್ ಶೇಪ್ ಅನ್ನೋದು ಸ್ವಲ್ಪ ಕರೆಕ್ಟಾಗಿ ಈ ರೀತಿ ಶೇಪ್ ಅನ್ನೋದು ಬಂದಿರಬೇಕು. ನಾನು ಬ್ಯಾಕಲ್ಲಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ಳಿಲ್ಲ. ನಮ್ಮ ಆರ್ಮ್ ರೌಂಡ್ ಬಂದು 17 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ? 17 ಡಿವೈಡೆಡ್ ಬೈ 2 ಮಾಡಿದ್ರೆ 8.5 ಅನ್ನೋದು ಬರಬೇಕು. ಇಲ್ಲಿ ಆರ್ಮ್ ರೌಂಡ್ ಅನ್ನೋದು 8.5 ಅನ್ನೋದು ಬಂದಿದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಬಿಡೋಣ. ಮೇಲ್ಗಡೆ ಶೋಲ್ಡರ್ನ ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾನು ಕರೆಕ್ಟಾಗಿ 8.5 ಅನ್ನೋದು ಮ್ಯಾಚ್ ಆಗಿದೆ. ಈ ಆರ್ಮ್ ರೌಂಡು ಕೂಡ ನಮಗೆ 8.5 ಅನ್ನೋದು ಬಂದಿರಬೇಕು. ಇಲ್ಲಿ ಕೂಡ ನಮಗೆ 8.5 ಅನ್ನೋದು ಬಂದಿರಬೇಕು. ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿವರೆಗೂ ನನಗೆ 4.25 ಇಂಚ್ ಮೇಲೆ 1 ಪಾಯಿಂಟ್ ಅನ್ನೋದು ಬರ್ತಾಯಿದೆ. ನಾವು ಇದನ್ನು ಈ ಡಾಟನ್ನು ಮೈನಸ್ ಮಾಡಿಕೊಂಡು 4.25 ಮೇಲೆ 1 ಪಾಯಿಂಟ್ ಈ ಕಡೆ ಈ ಆರ್ಮ್ ಕರ್ವ್ ಮೀಟಿಂಗ್ ಪಾಯಿಂಟ್ ಹತ್ರ ಅರೇಂಜ್ ಮಾಡಿಕೊಂಡು ಈ ರೀತಿ ನಾವು ಚೆಕ್ ಮಾಡ್ಕೋಬೇಕು. 8.5 ಅನ್ನೋದು ಬರಬೇಕು. ನೋಡಿ, ನಮಗೆ 8 ಇಂಚಸ್ ಮೇಲೆ 8.25 ಅನ್ನೋದು ಸಿಗ್ತಾಯಿದೆ. ಸೊ ಈ ರೀತಿ ನಮಗೆ ಕಡಿಮೆ ಬಂದಾಗ ನಾವು ಚೆಸ್ಟ್ ಲೈನ್ ಅನ್ನೋದು 1/4 ಇಂಚು ಕೆಳಗಡೆಗೆ ಡ್ರಾ ಮಾಡ್ಕೋಬೇಕು. 1/4 ಇಂಚು ಡ್ರಾ ಮಾಡಿಕೊಂಡು ಮತ್ತೆ ಹೊಸದಾಗಿ ನಾವು ಇಲ್ಲಿ ನೋಡಿ ಈ ರೀತಿ ಶೇಪ್ ಅನ್ನೋದು ತಗೋಬೇಕಾಗುತ್ತೆ. ಈ ರೀತಿ ಶೇಪನ್ನು ತೊಗೋಬೇಕು. ಇಲ್ಲಿಂದ ನಾವು ಚೆಕ್ ಮಾಡಿದ್ರೆ ನಮಗೆ ಎಷ್ಟು ಬಂತು? 4 ಇಂಚ್ ಮೇಲೆ 1 ಪಾಯಿಂಟ್ ಬರ್ತಾಯಿದೆ. ಸೇಮ್ ಅಷ್ಟೇ ಈ ಕಡೆ ಇಲ್ಲಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ಚೆಕ್ ಮಾಡ್ಕೋಬೇಕು. ಒಟ್ಟಿನಲ್ಲಿ ನಮಗೆ 8.5 ಅನ್ನೋದು ಬರಬೇಕು. ನೋಡಿ, ಈಗ 8.5 ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಈಗ ಇಲ್ಲಿಂದ ನಾವು ರೆಡಿ ಶೋಲ್ಡರ್ ಅನ್ನೋದು ತೊಗೋಬೇಕು. ಬ್ಯಾಕಲ್ಲಿ ನಾವು ಎಷ್ಟು ಶೋಲ್ಡರ್ ತೊಗೊಂಡಿರ್ತೀವೋ ಸೇಮ್ ಫ್ರಂಟಲ್ಲಿ ಕೂಡ ನಾವು ಅಷ್ಟನ್ನೇ ತೊಗೋಬೇಕಾಗುತ್ತೆ. ನೋಡಿ, ಈ ಮಾರ್ಜಿನ್ ಅನ್ನೋದು ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಾನು 2.25 ಇಂಚ್ ಅನ್ನೋದು ರೆಡಿ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಇಲ್ಲಿ ಕೂಡ ನಾವು ರೆಡಿ ಶೋಲ್ಡರ್ 2.25 ಇಂಚ್ ಇರೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ, 2.25 ಅನ್ನೋದು ಇಲ್ಲಿಗೆ ಬರ್ತದೆ. ಈಗ ನೆಕ್ ಬಿಡ್ತಾ ನಾವು ಚೆಕ್ ಮಾಡ್ಕೊಳ್ಳಿ. 3.5 ಇದೆ. ನೀವೇನು ನೆಕ್ ಡೌನ್ ತೊಗೊಂಡಿರ್ತೀರ 7 ಇಂಚಸ್ಸು ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು 3.5ಗೆ. ಈಗ ಈ ಬಾಕ್ಸ್ ಅನ್ನೋದು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಿಮಗೆ ಈ ರೀತಿ ಈ ರೀತಿ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇದಿಷ್ಟು ನಮಗೆ ಇಲ್ಲಿ ಮಾರ್ಕಿಂಗ್ ಆಯ್ತಲ್ವ. ಈಗ ನಾವು ವೇಸ್ಟ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನ ವೇಸ್ಟ್ ಬಂದು ಎಷ್ಟಿದೆ? 33 ಇದೆ. ನನ್ನ ವೇಸ್ಟ್ ಬಂದು 33 ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? 8.25 ಅನ್ನೋದು ಬರುತ್ತೆ. ಈ ವೇಸ್ಟ್ ಲೈನಲ್ಲಿ 8.25 ಎಲ್ಲಿಗೆ ಬರುತ್ತೆ ಅಂತ ಉಕ್ಸ್ಪಟ್ಟಿ ಸೈಡಿಂದ ಚೆಕ್ ಮಾಡ್ಕೊಳ್ಳಿ. ನೋಡಿ, 8.25 ಅನ್ನೋದು ಇಲ್ಲಿಗೆ ಬರ್ತಾಯಿದೆ. ಇಲ್ಲಿಂದ ನನಗೆ ಎಷ್ಟು ಉಳಿದಿದೆ ಅಂತ ನೋಡಿ. ಇಲ್ಲಿಂದ ನನಗೆ ಎಷ್ಟು ಉಳಿದಿದೆ? 1.25 ಇಂಚ್ ಅನ್ನೋದು ಉಳಿದಿದೆ. ಈ 1.25 ಇಂಚನ್ನ ನಾನು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ. ನಿಮ್ಗೆ ಎಷ್ಟು ಉಳಿದಿರುತ್ತೋ ಅದನ್ನು ಇಲ್ಲಿ ನೀವು ಡಿವೈಡ್ ಮಾಡ್ಕೋಬೇಕು. ನೋಡಿ, 3/4 ಇಂಚು ಇಂಥ 1 ಪಾಯಿಂಟ್ ಅನ್ನೋದು ಈ ಕಡೆ ಸೇಮ್ ಅಷ್ಟೇ ಈ ಕಡೆ ಕೂಡ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಅದನ್ನು ಮೇಲೆ ಅಂಡರ್ ಬಸ್ ಲೈನಲ್ಲಿ ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ ಅದು ವೇಸ್ಟ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ವೇಸ್ಟ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು.
ಈಗ ನಾವು ಕಟೋರಿ ಬ್ಲೌಸ್ನ ಇದಿಷ್ಟು ನಮಗೆ ನಾರ್ಮಲಾಗಿ ಡೀಪ್ ನೆಕ್ ಬ್ಲೌಸು ನೀವು ಸೇಮ್ ಇದೇ ಮೆಥಡಲ್ಲೇ ನೀವು ಕಟಿಂಗ್ ಮಾಡ್ಕೊಳ್ಳೋದು. ಇದು ಪ್ರಿನ್ಸಸ್ ಕಟ್ ಶೇಪು, ಪ್ರಿನ್ಸಸ್ ಕಟ್ ಮೆಥಡಲ್ಲಿ ಡೀಪ್ ನೆಕ್ ಬ್ಲೌಸ್ ಆಗುತ್ತೆ. ಈಗ ನಾವು ಇದನ್ನು ಕಟೋರಿ ಬ್ಲೌಸ್ಗೆ ಯಾವ ರೀತಿ ಟರ್ನ್ ಔಟ್ ಮಾಡೋದು ಅಂತ ನೋಡೋದಾದರೆ ನೋಡಿ, ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ 3.25 ಇಂಚ್ ಅನ್ನೋದು ಬಂದಿದೆಯಲ್ಲ, ಸೇಮ್ ಅಷ್ಟೇ ನೀವು ಈ ಕಡೆ ಕೂಡ ಮಾರ್ಕ್ ಮಾಡ್ಕೊಳ್ಳಿ. 3.25 ಇಂಚು ಈ ಕಡೆ ಕೂಡ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ಶೇಪ್ ಬೆಲ್ಟ್ಸು ಬೇಕಲ್ವ, ಶೇಪ್ ಬೆಲ್ಟ್ಸ್ಗೋಸ್ಕರ ನೋಡಿ ಇಲ್ಲಿಂದ 1 ಇಂಚು ಮೇಲುಗಡೆಗೆ, ಈ ಅಂಡರ್ ಬಸ್ಟ್ ಲೈನಿಂದ 1 ಇಂಚು ಮೇಲುಗಡೆಗೆ, ನೆಕ್ಸ್ಟ್ ಈ ಕಡೆಯೂ ಕೂಡ ಅಂಡರ್ ಬಸ್ಟ್ ಲೈನಿಂದ 1 ಇಂಚು ಮೇಲುಗಡೆಗೆ ಮಾರ್ಕ್ ಮಾಡಿಕೊಂಡು ನೀವು ಶೇಪ್ ಬೆಲ್ಟ್ಸ್ಗೋಸ್ಕರ ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ಳಿ. ನಮಗೆ ಈ ಮೆಥಡಲ್ಲಿ ಶೇಪ್ ಬೆಲ್ಟ್ಸು ಕೂಡ ಇದರಲ್ಲೇ ಬಂದುಬಿಡುತ್ತೆ. ಅದೇ ರೀತಿ ಶೇಪ್ ಬೆಲ್ಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಈ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನಾವು ಈ ನೆಕ್ಕಿಗೆ ಈ ಥರ ಶೇಪ್ ಅನ್ನೋದು ಕೊಟ್ಕೋಬೇಕು. ನೋಡಿ ಈ ಪಾಯಿಂಟ್ ಹತ್ರದೇ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ನೀವು ಶೇಪ್ ಅನ್ನೋದು ಕೊಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕು. ಈ ರೀತಿ ಶೇಪ್ ಅನ್ನೋದು ನಾವು ಕಟೋರಿ ಬ್ಲೌಸ್ಗೆ ಕೊಡಬೇಕಾಗುತ್ತೆ. ಅದಕ್ಕೂ ಮೊದಲು ನಮಗೆ ಕಟೋರಿ ಬ್ಲೌಸಲ್ಲಿ ಈ ಸಿಂಗಲ್ ಡಾಟ್ ಅನ್ನೋದು ಒಂದೇ ಬರುತ್ತೆ, ಈ ಆರ್ಮೋಲ್ ಡಾಟ್ ಅನ್ನೋದು ಬರೋದಿಲ್ಲ. ನಾವು ಈ ಆರ್ಮೋಲ್ ಡಾಟ್ನ ಮೈನಸ್ ಮಾಡ್ಕೋಬೇಕು. ಯಾವ ರೀತಿ ಮೈನಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟನ್ನು. ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಈ ಆರ್ಮೋಲ್ ಡಾಟ್ನ ಮೈನಸ್ ಮಾಡ್ಕೋಬೇಕು. ಈ ಆರ್ಮೋಲ್ ಡಾಟ್ನ ಮೈನಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಾನು ಈ ರೀತಿ ಶೇಪ್ ಬೆಲ್ಟ್ಸ್ ಅನ್ನೋದು ಕಟ್ ಮಾಡ್ಕೊಬೇಡೋಣ. ಇದು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇದು ನಿಮಗೆ ಶೇಪ್ ಬೆಲ್ಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಈಗ ನಾವು ಅಪೆಕ್ಸ್ ಸೆಂಟರ್ ಡಾಟ್ ಅನ್ನೋದು ಕಟ್ ಮಾಡ್ಕೋಬೇಕು. ನೋಡಿ ಈ ಡಾಟು ಈ ರೀತಿ ಕಟ್ ಮಾಡ್ಕೋಬೇಕು. ಹಾಗೆ ಆರ್ಮೋಲ್ ಡಾಟ್ ಅನ್ನೋದು ಇದು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನೋ 1-2 ಸಲ ವಿಡಿಯೋನ ನೀವು ಪಾಸ್ ಮಾಡಿಕೊಂಡು ನೋಡ್ತಾ ಇರಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಈ ಡಾಟನ್ನು ಕಟ್ ಮಾಡ್ಕೋಬೇಕು. ನಮಗೆ ಪೂರ್ತಿ ಕಟ್ ಮಾಡ್ಕೋಬಾರ್ದು, ಸ್ವಲ್ಪ ಗ್ಯಾಪ್ ಅನ್ನೋದು ಇರಬೇಕು. ನೋಡಿ ಸರಿ, ಸ್ವಲ್ಪ ನಿಮಗೆ ಅಲ್ಲಿ ಈ ಥರ ಇರಬೇಕು. ನೋಡಿ ಈಗ ಈ ಡಾಟ್ ಅನ್ನೋದು ಈ ರೀತಿ ಮೈನಸ್ ಮಾಡ್ಕೊಳ್ಳಿ. ನೋಡಿ ಆರ್ಮೋಲ್ ಡಾಟನ್ನು ಮೈನಸ್ ಮಾಡಿಕೊಂಡ್ರೆ ಆರ್ಮೋಲ್ ಡಾಟಲ್ಲಿರೋ ವ್ಯಾಲ್ಯೂ ಬಂದು ನಮಗೆ ಈಗ ವೇಸ್ಟ್ ಡಾಟಲ್ಲಿ ಸಿಗುತ್ತೆ. ಈ ರೀತಿ ಮೈನಸ್ ಮಾಡಿಕೊಂಡು ನೀವು ಇಲ್ಲೊಂದು ಪೇಸ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮನೆಯಲ್ಲಿ ಒಂದು ಟೇಪ್ ಇರುತ್ತಲ್ಲ, ಆ ಟೇಪನ್ನು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಒಂದು ಟೇಪ್ ಅನ್ನೋದು ಈ ರೀತಿ ನೀಟಾಗಿ ಅಂಟಿಸ್ಕೊಬಿಡಿ. ಈಗ ನಾವು ಹಾರಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನಮಗೆ ಹಾರಮ್ ರೌಂಡ್ ಅನ್ನೋದು 8.5 ಅನ್ನೋದು ಬಂದಿರಬೇಕು. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಮೇಲ್ಗಡೆಯಿಂದ. ನನಗಿನ್ನೂ ಒಂದು 1/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಬರ್ತಾಯಿದೆ. ಸೊ ಎಕ್ಸ್ಟ್ರಾ ಬರ್ತಾ ಇದ್ದಾಗ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಈ ರೀತಿ ಸ್ವಲ್ಪ ಒಳಗಡೆಗೆ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಸ್ವಲ್ಪ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಕಡಿಮೆ ಬರ್ತಾಯಿದ್ರೆ ಸ್ವಲ್ಪ ಹೊರಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನನಗೆ 8.25 ಇಂಚ್ ಅನ್ನೋದು ಬಂತು. ಈಗ ನಾವು
ನೋಡಿ ಈ ರೀತಿ ಶೇಪ್ ಒಂದು ಕೊಟ್ಕೋಬೇಕು. ನೋಡಿ ಈ ಕಡೆ ನಮಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅಪೆಕ್ಸ್ ಪಾಯಿಂಟ್ ಎಷ್ಟಿದೆ, 3.25 ಇಂಚಿದೆ. ಸೇಮ್ 3.25 ಇಂಚಿನ ಈ ಕಡೆ ಕೂಡ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ನಮ್ಮ ಮಾರ್ಕಿಂಗ್ ಪಾಯಿಂಟು. ಈ ಸ್ಕೆಚ್ ಪೆನಲ್ಲಿ ಬರೆದು ತೋರಿಸ್ತೀನಿ. ಈಗ ಈ ಪಾಯಿಂಟ್ ಹತ್ರದಿಂದ ನಿಮಗೆ ನೆಕ್ ಹತ್ರಗೆ ಈ ರೀತಿ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಎಲ್ಲಿಗೆ ಆ ಶೇಪ್ ಅನ್ನೋದು ಬರುತ್ತೋ ಅಲ್ಲಿಗೆ ನೀವು ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕು. ಇದು ನಿಮಗೆ ಕಟೋರಿ ಬ್ಲೌಸ್ದು ಕಟ್ಟಿಂಗು. ಇದನ್ನು ನೀಟಾಗಿ ಆರ್ಮ್ ರೌಂಡ್ ಅನ್ನೋದು ಕಟ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಈಗ ನಾನು ಆರ್ಮ್ ರೌಂಡ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟು ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ದೀವಿ, ಫ್ರಂಟ್ ಪಾರ್ಟಲ್ಲಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಲ್ಲ. ನೋಡಿ ಈ ಪಾಯಿಂಟ್ ಹತ್ರ ಈ ರೀತಿ ನೀವು ಸೈಡ್ ಸೀಮ್ ಲೈನ್ ಅನ್ನು ಚೆಕ್ ಮಾಡ್ಕೋಬೇಕು. ಹಾಗೆ ಈ ಕಡೆ ಕೂಡ ನಿಮಗೆ ಸೈಡ್ ಸೀಮ್ ಲೈನ್ ಅನ್ನೋದು ನೋಡಿ ಈ ಶೇಪ್ ಬೆಲ್ಟ್ಸ್ ಅನ್ನೋದು ಕೂಡ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಸೈಡ್ ಸೀಮ್ ಲೈನ್ ಕರೆಕ್ಟಾಗಿ ಬರ್ತಿದೆಯೋ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಕರೆಕ್ಟಾಗಿ ಬರ್ತಿದೆ. ನೋಡಿ ನನಗೆ ಜಸ್ಟ್ ಒಂದು ಪಾಯಿಂಟ್ ಅಷ್ಟು, ನನಗಿಲ್ಲಿ ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬ್ಯಾಕ್ ಸೈಡ್ ಸೀಮ್ ಲೈನ್ಗಿಂತ ಫ್ರಂಟ್ ಸೈಡ್ ಸೀಮ್ ಲೈನ್ ಬರ್ತಿದೆ. ಅದನ್ನು ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನನಗೆ ಸ್ವಲ್ಪ ಬಂದಿರೋದ್ರಿಂದ ನಾನು ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ತೀನಿ. ನಿಮಗೇನಾದರೂ ಎಕ್ಸ್ಟ್ರಾ ಬಂದಿದೆ ನೀವಿಲ್ಲಿ ಕಟ್ ಮಾಡ್ಕೋಬೋದು. ಒಟ್ಟಿನಲ್ಲಿ ನಿಮಗೆ ಸೈಡ್ ಸೀಮ್ ಲೈನ್, ಬ್ಯಾಕ್ ಸೈಡ್ ಸೀಮ್ ಲೈನು, ಫ್ರಂಟ್ ಸೈಡ್ ಸೀಮ್ ಲೈನು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನೋಡಿ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ, ಈ ಕಡೆಯೂ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸೈಡ್ ಸೀಮ್ ಲೈನ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನೋಡಿ ನಂದು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ನಿಮ್ಮದು ಒಂದು ವೇಳೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ನೀವು ಇಲ್ಲಿ ಮೇಲ್ಗಡೆಗೆ ಹೋಗಿ ಕಟ್ ಮಾಡ್ಕೋಬೋದು. ಎಷ್ಟು ಬರುತ್ತೋ ಅಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೋಬೋದು. ಉಕ್ಸ್ ಪಟ್ಟಿ ಸೈಡು ಅಷ್ಟೇ, ನಿಮಗೆ ಲೆಂತ್ ಅನ್ನೋದೇನಾದರೂ ಜಾಸ್ತಿ ಆದರೆ ನೀವು ಈ ಕಡೆಯೂ ಸ್ವಲ್ಪ ಮೇಲ್ಗಡೆಗೆ ಹೋಗಿ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೋದು. ಲೆಂತ್ ಉಕ್ಸ್ ಪಟ್ಟಿ ಸೈಡ್ ಲೆಂತ್ ಅನ್ನೋದು ನಿಮಗೆ ಜಾಸ್ತಿ ಆಗಿದೆ ಅಂದರೆ, ನನಗೆ ಸ್ವಲ್ಪ ಜಾಸ್ತಿಯೇ ಅನಿಸ್ತಾ ಇದೆ. ಸೊ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಶೇಪ್ ಕೊಡ್ತೀನಿ. ಇಲ್ಲಿ ಒಂದು 1/4 ಇಂಚು ಮೇಲ್ಗಡೆಗೆ ಈ ರೀತಿ ಬಂದು ಶೇಪ್ ಅನ್ನೋದು ಕೊಟ್ಕೊಳ್ತೀನಿ. ಈ ರೀತಿ ನೀಟಾಗಿ ಒಂದು ಶೇಪ್ ಅನ್ನೋದು ಕೊಟ್ಕೊಳ್ಳಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದ್ರ ಪ್ರಕಾರ ನೀವು ಕಟ್ಟಿಂಗನ್ನು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈಗ ಇದನ್ನು ಕೂಡ ಕಟ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡೋದು ಅಂತ. ಹೀಗಿದ್ದೀನಿ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫಸ್ಟು ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಈ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಾದರೆ ಇನ್ನೂ ಒಂದು ಟೇಪನ್ನು ಈ ರೀತಿ ಅಂಟಿಸ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ. ನಿಮಗೆ ಈ ರೀತಿ ಬರುತ್ತೆ. ಈ ರೀತಿ ಶೇಪ್ ಅನ್ನೋದು ಬರುತ್ತೆ. ನಾವಿಲ್ಲಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಲ್ಲ. ನಾವು ಈ ಕಡೆ 1/2 ಇಂಚು ಮಾರ್ಜಿನ್ ಆ್ಯಡ್ ಮಾಡಬೇಕು. ಆರ್ಮ್ ರೌಂಡು ಮತ್ತು ಶೋಲ್ಡರ್ ಹತ್ರ ಕೂಡ ಮಾರ್ಜಿನ್ ಆ್ಯಡ್ ಮಾಡಬೇಕು. ಸೈಡ್ ಸೀಮ್ ಲೈನ್ ಕಡೆ ಕೂಡ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕು. ಇಲ್ಲಿ ಕೂಡ 0.5 ಇಂಚು 0.5 ಇಂಚು ಮಾರ್ಜಿನ್ ಅನ್ನೋದು ನೀವು ಆ್ಯಡ್ ಮಾಡಬೇಕಾಗುತ್ತೆ ಲೈನಿಂಗ್ ಮೇಲೆ ಕಟ್ ಮಾಡಿಕೊಂಡು. ಈಗ ಇದನ್ನು ಯಾವ ರೀತಿ ನಾವು ಈ ಡಾಟ್ ಅನ್ನೋದು ನಾವು ಮೈನಸ್ ಮಾಡ್ಕೋ, ಯಾಕಂದ್ರೆ ನಾವಿಲ್ಲಿ ಡಾಟ್ ಅನ್ನೋದು ಹಿಡಿಯೋದ್ರಿಂದ ಡಾಟ್ ಅನ್ನೋದು ನಾವು ಮೈನಸ್ ಮಾಡ್ಕೋಬೇಕಾಗುತ್ತೆ.
ನಮ್ಗೆ ಆ ಲೈನ್ಸ್ ಅಂದರೆ ಡಾಟ್ದು ಲೈನ್ಸ್ ಏನಿರುತ್ತೋ ಆ ಲೈನ್ಸ್ನ ಈ ರೀತಿ ನೋಡಿ ಒಂದು ಲೈನು ಇನ್ನೊಂದು ಲೈನ್ ಮೇಲೆ ಪ್ಲೇಸ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಡಾಟನ್ನು ನಾವು ಸ್ಟಿಚ್ ಮಾಡಿದ ನಂತರ ನಮಗೆ ವಿಡ್ತ್ ಅನ್ನೋದು ಕಡಿಮೆ ಆಗುತ್ತೆ ಅಂಡರ್ ಬಸ್ಟ್ ಲೈನಲ್ಲಿ. ಸೊ ನಾವು ಶೇಪ್ ಬೆಲ್ಸಲ್ಲೂ ಈ ರೀತಿ ವಿಡ್ತ್ ಅನ್ನೋದು ಕಡಿಮೆ ಮಾಡ್ಕೋಬೇಕು. ಅಂದರೆ ಆ ಡಾಟ್ ಏನಿದೆಯೋ ಆ ಡಾಟನ್ನು ನಾವು ಈ ರೀತಿ ಮೈನಸ್ ಮಾಡ್ಕೋಬೇಕು. ಈ ರೀತಿ ಮೈನಸ್ ಮಾಡಬೇಕಂದ್ರೆ ನಾವು ಒಂದ್ರ ಮೇಲೆ ಒಂದು ಈ ರೀತಿ ಫೋಲ್ಡಿಂಗ್ ಅನ್ನೋದು ತೊಗೋಬೇಕಾಗುತ್ತೆ. ಶೇಪ್ ಬೆಲ್ಸು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಟೇಪನ್ನು ನೀವು ಅಂಟಿಸ್ಕೊಬಿಡಿ. ನೋಡಿ ಡಾಟ್ ಸ್ಟಿಚ್ ಮಾಡಿದ ನಂತರ ನಿಮಗೆ ಕರೆಕ್ಟಾಗಿ ಈ ರೀತಿ ಶೇಪ್ ಬೆಲ್ಸ್ ಅನ್ನೋದು ಕೂಡ ಮ್ಯಾಚ್ ಆಗುತ್ತೆ. ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಫ್ರೆಂಡ್ಸ್ ಆದಷ್ಟು ಈ ಬ್ಲೌಸ್ನ ಪೇಪರ್ ಡ್ರಾಫ್ಟಿಂಗನ್ನು ಮಾಡಿಕೊಂಡು ಆನಂತರ ಈ ಪೇಪರ್ ಡ್ರಾಫ್ಟ್ನ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿಕೊಂಡು ನೀವು ಈ ಕಟೋರಿ ಬ್ಲೌಸ್ ಅನ್ನೋದು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಪಾರ್ಟ್ನ ಡೈರೆಕ್ಟ್ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಅದರ ಫ್ರಂಟ್ ಪಾರ್ಟನ್ನು ಮಾತ್ರ ಕಂಪಲ್ಸರಿ ನೀವು ಪೇಪರ್ ಡ್ರಾಫ್ಟಿಂಗ್ ಮೇಲೇ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ, ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಬಂದು ಅಮೃತ VB ಅಂತ ಇರುತ್ತೆ, ಅಲ್ಲೂ ಕೂಡ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.